ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತವನ್ನು ಉಪಖಂಡ ಅಂತ ಕರೀತಾರೆ. ಅದಕ್ಕೆ ಕಾರಣ ಇಲ್ಲಿನ ಭೌಗೋಳಿಕ ಲಕ್ಷಣ, ಇಲ್ಲಿನ ಸಂಸ್ಕೃತಿ, ದೇಶದ ಗಡಿಗಳು, ಇಲ್ಲಿನ ವಾತಾವರಣ ಹಾಗೂ ಇಲ್ಲಿನ ಪರಿಸರ. ಸ್ನೇಹಿತರೆ, ಭಾರತ ಅನ್ನೋದು ಒಂದು ಮಿನಿ ವಿಶ್ವ ಇದ್ದ ಹಾಗೆ. ನಮ್ಮಲ್ಲಿ ಉಷ್ಣ ಮರುಭೂಮಿ ಇದೆ, ಶೀತ ಮರುಭೂಮಿ ಕೂಡ ಇದೆ, ಪರ್ವತಗಳಿವೆ, ಕಣಿವೆಗಳಿವೆ, ಹಿಮ ಇದೆ, ಒಣಭೂಮಿ ಕೂಡ ನಮ್ಮಲ್ಲಿದೆ, ಜಗತ್ತಿನ ಅತಿದೊಡ್ಡ ನದಿಗಳು ನಮ್ಮಲ್ಲಿವೆ, ಥರಾವರಿ ಜನ ಕೂಡ ನಮ್ಮಲ್ಲಿದ್ದಾರೆ. ಭಾರತದಲ್ಲಿನ ಇಂಥ ವಿಶೇಷಗಳ ಪಟ್ಟಿ ಮಾಡ್ತಾ ಹೋದರೆ ಅದನ್ನು ಹೇಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಇಡೀ ದೇಶದ ವಿಷಯವನ್ನು ಹೇಳೋದು ಬಿಟ್ಟು ಬರೀ ಪ್ರಾಣಿ ಪ್ರಪಂಚದ ಒಂದು ವಿಷಯನ ಹೇಳೋದಕ್ಕೆ ಹೊರಟಿದ್ದೀನಿ. ಹಾಗಾದರೆ ಏನದು ವಿಶೇಷ? ತಡ ಮಾಡೋದು ಬೇಡ, ಬನ್ನಿ ಅದೇನು ನೋಡೇ ಬಿಡೋಣ. ಗೆಳೆಯರೆ, ಭಾರತ ವೈವಿಧ್ಯತೆಯ ದೇಶ. ಇಲ್ಲಿ ಸಾಕಷ್ಟು ವಿಭಿನ್ನ ಸಂಸ್ಕೃತಿ, ಪರಂಪರೆ, ಭಾಷೆ, ವಾತಾವರಣ, ಪ್ರಾಣಿಗಳು ಎಲ್ಲ ಕೂಡ ಇವೆ. ಅಂಥ ವಿಶೇಷಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಳ್ಳೋದು ಬಿಗ್ ಕ್ಯಾಟ್ಸ್. ಈ ಜಗತ್ತಲ್ಲಿರುವ ಪ್ರಮುಖ 7 ಬಿಗ್ ಕ್ಯಾಟ್ಸನ್ನು ನಾವು ಪಟ್ಟಿ ಮಾಡೋದಾದರೆ, ಮೊದಲಿಗೆ ನಮಗೆ ಕಾಣೋದು ಸಿಂಹ, ಎರಡನೆಯದ್ದು ಹುಲಿ, ಆನಂತರ ಜಾಗ್ವಾರ್, ಅದಾದ ಬಳಿಕ ಪ್ಯೂಮಾ ಕ್ಯಾಟ್ ಇದ್ದರೆ, ಆ ನಂತರದಲ್ಲಿ ಚಿರತೆ ಇದೆ, ಆ ಬಳಿಕ ನಮಗೆ ಚೀತಾ ಮತ್ತು ಸ್ನೋ ಲೆಪರ್ಡ್ಗಳು ಕಾಣುತ್ತವೆ. ಈ 7 ಬಿಗ್ ಕ್ಯಾಟ್ಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಾತಾವರಣಗಳಲ್ಲಿ ವಾಸ ಮಾಡುತ್ತವೆ. ಆದರೆ ನಮ್ಮ ಭಾರತದ ವಿಶೇಷ ಏನು ಗೊತ್ತಾ? ನಮ್ಮಲ್ಲಿ ಈ ಬಿಗ್ ಕ್ಯಾಟ್ಗಳ 5 ಪ್ರಭೇದಗಳು ನೋಡೋದಕ್ಕೆ ಸಿಗುತ್ತವೆ. ಸ್ನೇಹಿತರೆ, ಸಿಂಹಗಳು ಜಗತ್ತಲ್ಲಿರೋದು 2 ಖಂಡಗಳಲ್ಲಿ. ಅದರಲ್ಲಿ ಒಂದು ಆಫ್ರಿಕಾ, ಮತ್ತೊಂದು ಏಷ್ಯಾ. ಇಲ್ಲಿ ಬಿಟ್ಟರೆ ಅಮೆರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಸೇರಿದಂತೆ ಯಾವ ಖಂಡದಲ್ಲೂ ಕೂಡ ನಮಗೆ ಸಿಂಹಗಳು ಕಾಣೋದಿಲ್ಲ. ಅಲ್ಲಿ ಸಿಂಹಗಳ ಮುಖವಾಡ ಧರಿಸಿದ ಕೆಲ ನರಿಗಳು ನಿಮಗೆ ಸಿಗುತ್ತವೋ ಏನೋ, ಆದರೆ ಒರಿಜಿನಲ್ ಸಿಂಹಗಳಂತೂ ಅಲ್ಲಿಲ್ಲ. ಇನ್ನು ಆಫ್ರಿಕಾದ ಸಾಕಷ್ಟು ಭಾಗಗಳಲ್ಲಿ ಸಿಂಹಗಳಿವೆ, ಆದರೆ ಏಷ್ಯಾದಲ್ಲಿ ಇವು ಸದ್ಯಕ್ಕೆ ಭಾರತದಲ್ಲಿ ಮಾತ್ರ ಕಂಡುಬರುತ್ತವೆ. ಈ ಹಿಂದೆ ಇರಾನ್ನಲ್ಲಿ ಏಷ್ಯಾಟಿಕ್ ಲಯನ್ಗಳಿದ್ವು, ಆದರೆ ಈಗ ಭಾರತದ ಗಿರ್ ಅರಣ್ಯ ಪ್ರದೇಶದಲ್ಲಿ ಮಾತ್ರವೇ ಸಿಂಹಗಳಿವೆ. ಸೊ ಭಾರತ ಸಿಂಹಗಳ ನೆಲ ಕೂಡ. ಈಗ ಗುಜರಾತ್ಗೆ ಮಾತ್ರ ಸೀಮಿತ ಆಗಿರೋ ಸಿಂಹಗಳನ್ನು ಮಧ್ಯಪ್ರದೇಶದ ಕಾಡುಗಳಿಗೆ ಕೂಡ ರೀಇಂಟ್ರೊಡ್ಯೂಸ್ ಮಾಡೋ ಯೋಜನೆಗಳಿವೆ. ಆದರೆ ಗುಜರಾತ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಹುಲಿಗಳು ಏಷ್ಯಾನ ಬಿಟ್ಟರೆ ಬೇರೆಲ್ಲೂ ಕಂಡುಬರೋದಿಲ್ಲ. ಏಷ್ಯಾದಲ್ಲಿ ಕೂಡ ಭಾರತ, ಬಾಂಗ್ಲಾದೇಶ, ಆಗ್ನೇಯ ಏಷ್ಯಾಗಳು, ಚೈನಾ ಹಾಗೂ ರಷ್ಯಾದ ಸೈಬೀರಿಯಾ ಭಾಗಗಳಲ್ಲಿ ಇವುಗಳ ವಾಸ ಹೆಚ್ಚು. ಜಗತ್ತಲ್ಲಿ ಅತಿ ದೊಡ್ಡ ಪರಭಕ್ಷಕ ಜೀವಿಗಳ ಪಟ್ಟಿಯಲ್ಲಿ ಸೈಬೀರಿಯಾದ ಹುಲಿಗಳು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತವೆ. ಯಾಕಂದರೆ ಅವು ಸಾಮಾನ್ಯ ಹುಲಿಗಳಿಗಿಂತಲೂ, ಅಂದರೆ ರಾಯಲ್ ಬೆಂಗಾಲ್, ಮಲಯನ್, ಚೈನೀ ಹುಲಿಗಳಿಗಿಂತಲೂ ಹೆಚ್ಚು ಬಲಿಷ್ಠವಾಗಿ ಕಾಣುತ್ತವೆ. ಇಷ್ಟಾದರೂ ಈ ಹುಲಿಗಳ ಸಂಖ್ಯೆ ಹೆಚ್ಚೇನೂ ಇಲ್ಲ. ಆದರೆ ಜಗತ್ತಲ್ಲಿ ಅತಿ ಹೆಚ್ಚು ಉಳ್ಕೊಂಡಿರುವ ಹುಲಿಗಳ ಪ್ರಭೇದ ಅಂದರೆ ಅದು ರಾಯಲ್ ಬೆಂಗಾಲ್ ಟೈಗರ್ಸ್ ಮಾತ್ರ. ಹೀಗಾಗಿನೇ ಜಗತ್ತಲ್ಲಿನ ಹುಲಿಗಳ ಸಂಖ್ಯೆಯಲ್ಲಿ ಸಿಂಹ ಪಾಲು ಉಳಿದಿರೋದು ಭಾರತದಲ್ಲಿ. ಅದರಲ್ಲೂ ಉತ್ತರಾಖಂಡ, ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಹುಲಿಗಳು ಭಾರತದ ಸಾಕಷ್ಟು ಭಾಗಗಳಲ್ಲಿ ಕೂಡ ವಾಸ ಮಾಡುತ್ತವೆ. ಅವು ಭಾರತದ ತುಂಬೆಲ್ಲ ತಮ್ಮ ಆವಾಸವನ್ನು ಗುರುತಿಸಿಕೊಂಡಿವೆ. ಸೊ ಬಿಗ್ ಕ್ಯಾಟ್ಗಳ ಪಟ್ಟಿಯಲ್ಲಿ ಕಂಡುಬರುವ ಹುಲಿಗಳನ್ನು ಭಾರತ ಹೊಂದಿದೆ. ಇನ್ನು 3ನೇಯದ್ದು ಜಾಗ್ವಾರ್. ಈ ಪ್ರಭೇದ ಅಮೆರಿಕಾ ಖಂಡದಲ್ಲಿ ಮಾತ್ರ ಕಂಡುಬರುತ್ತೆ. ನೋಡೋದಕ್ಕೆ ಚಿರತೆ ಥರ ಕಂಡರೂ ಕೂಡ ಇದು ಚಿರತೆಗಿಂತ ಬಲಿಷ್ಠವಾಗಿ, ಅದಕ್ಕಿಂತ ಹೆಚ್ಚು ತೂಕವನ್ನು ಕೂಡ ಹೊಂದಿರುತ್ತೆ. ಇವು ಅಮೆಜಾನ್ ನದಿಯಲ್ಲಿ ಮೊಸಳೆಗಳನ್ನು ಕೂಡ ಬೇಟೆಯಾಡಬಲ್ಲ ಪ್ರಾಣಿಗಳು ಅಂತ ಹೇಳ್ತಾರೆ. ಆದರೆ ಜಾಗ್ವಾರುಗಳು ಉತ್ತರ ಅಮೆರಿಕಾ ಹಾಗೂ ದಕ್ಷಿಣ ಅಮೆರಿಕಾ ದೇಶಗಳಲ್ಲಿ ಬಿಟ್ಟರೆ ಬೇರೆಲ್ಲೂ ನಮಗೆ ಕಾಣಸಿಗೋದಿಲ್ಲ. ಇವು ಭಾರತದಲ್ಲಿ ಕೂಡ ಇಲ್ಲ. ಹಾಗೆಯೇ ಈ ಪಟ್ಟಿಲಿ 4ನೇ ಸ್ಥಾನದಲ್ಲಿ ನಿಲ್ಲೋದು ಪೂಮಾ ಕ್ಯಾಟ್ಗಳು. ಇವುಗಳನ್ನು ಕೂಗಾ ಅಂತ ಕೂಡ ಕರೀತಾರೆ. ಹಾಗೆ ಈ ಪ್ಯೂಮಾ ಕ್ಯಾಟನ್ನು ಪ್ಯಾಂಥರ್ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆಯೇ ಮೌಂಟೇನ್ ಲಯನ್ ಅಂತ ಕೂಡ ಇವುಗಳನ್ನು ಕರೆಯೋದುಂಟು. ಇವು ಕೂಡ ಅಮೆರಿಕಾ ಖಂಡ ಬಿಟ್ಟರೆ ಬೇರೆಲ್ಲೂ ಕೂಡ ನಮಗೆ ಕಂಡುಬರುವುದಿಲ್ಲ. ಸೊ ಈ ಪ್ಯೂಮಾಗಳು ಭಾರತದಲ್ಲಿಲ್ಲ. ಆದರೆ ಪ್ಯೂಮಾಗಳ ನಂತರ ಕಂಡುಬರುವ ಚಿರತೆಗಳಿವೆಯಲ್ಲ, ಇವು ಭಾರತದ ತುಂಬ ಇವೆ. ಅವಂತೂ ನಮ್ಮಲ್ಲಿ ಎಷ್ಟು ಕಾಮನ್ ಆಗಿಬಿಟ್ಟಿವೆ ಅಂದರೆ, ಕಾಡುಗಳು ಬಿಡಿ, ಒಮ್ಮೊಮ್ಮೆ ಇವು ಊರೊಳಕ್ಕೆ ಬರುತ್ತವೆ, ನಾಯಿ ಪಾಯಿ ಹಿಡ್ಕೊಂಡು ಹೋಗ್ತಾ ಇರುತ್ತವೆ. ಕೆಲವೊಮ್ಮೆ ಮನುಷ್ಯರ ಮೇಲೆ ಕೂಡ ಇವು ದಾಳಿ ಮಾಡೋದು ಉಂಟು. ಹಾಗೆಯೇ ಚಿರತೆಗಳ ನಂತರ ಕಂಡುಬರೋ ಚೀತಾಗಳಿವೆ ನೋಡಿ, ಅವು ಕೂಡ ಈಗ ಭಾರತಕ್ಕೆ ಬಂದಿವೆ. ಸುಮಾರು 7-8 ದಶಕಗಳ ಹಿಂದೆ ನಮ್ಮಲ್ಲಿ ನಶಿಸಿ ಹೋಗಿದ್ದ, ನಾವು ಶಿವಾಂಗಿ ಅಂತ ಕರಿತಾ ಇದ್ದ ಚೀತಾಗಳನ್ನು
ಇತ್ತೀಚೆಗೆ ಮಧ್ಯಪ್ರದೇಶದ ಕಾಡುಗಳಿಗೆ ಮತ್ತೆ ಪರಿಚಯಿಸುವ ಕೆಲಸ ನಡೆದಿದೆ. ಅಲ್ಲಿ ಅವು ನೆಲೆ ಕಂಡುಕೊಳ್ಳೋದರಲ್ಲಿ, ಇಲ್ಲಿನ ವಾತಾವರಣವನ್ನು ಅಭ್ಯಾಸ ಮಾಡಿಕೊಳ್ಳೋದ್ರಲ್ಲಿ ನಿಧಾನವಾಗಿ ಯಶಸ್ಸನ್ನು ಪಡ್ಕೊಳ್ತಾ ಇವೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಆಫ್ರಿಕಾಗೆ ಮಾತ್ರವೇ ಸೀಮಿತವಾಗಿದ್ದ ಚೀತಾಗಳು ಈಗ ಭಾರತದಲ್ಲಿವೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಿದೆ. ಇನ್ನು ಚೀತಾಗಳ ನಂತರ ಕಾಣುವ ಸ್ನೋ ಲೆಪರ್ಡ್ಗಳನ್ನು ಕೂಡ ನಾವು ಭಾರತದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಲದಾಖ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಅರುಣಾಚಲಗಳಲ್ಲಿ ಈ ಸ್ನೋ ಲೆಪರ್ಡ್ಗಳು ಹೆಚ್ಚಾಗಿ ಕಂಡುಬರುತ್ತವೆ. ಸೊ ಜಗತ್ತಿನ ಪ್ರಮುಖ 7 ಬಿಗ್ ಕ್ಯಾಟ್ಗಳ ಪೈಕಿ ಭಾರತ 5 ಹೊಂದಿದೆ. ಇದರ ಜೊತೆಗೆ ಕ್ಲೌಡೆಡ್ ಲೆಪರ್ಡ್ ಕೂಡ ಭಾರತದಲ್ಲಿದೆ. ಈ ಕ್ಲೌಡೆಡ್ ಲೆಪರ್ಡ್ಗಳು ಭಾರತ, ಆಗ್ನೇಯ ಏಷ್ಯಾ, ಚೈನಾಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಸೊ ಜಗತ್ತಿನ 8 ಬಿಗ್ ಕ್ಯಾಟ್ಗಳನ್ನು ನಾವು ತಗೊಳ್ಳೋದಾದರೆ ಅದರಲ್ಲಿ 6 ನಮ್ಮಲ್ಲಿವೆ ಅನ್ನೋದು ವಿಶೇಷ. ಹೀಗಾಗಿನೇ ನಾನು ಆಗಲೇ ಹೇಳಿದ್ದು ಭಾರತ ಅನ್ನೋದು ವೈವಿಧ್ಯಮಯ ದೇಶ ಅಂತ. ಇನ್ನು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಸಾಕಷ್ಟು ಜೀವಿಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ಇರಬಹುದು. ಆದರೆ ಸ್ನೋ ಲೆಪರ್ಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬಹುಶಃ ಇರಲಿಕ್ಕಿಲ್ಲ. ಯಾಕೆಂದರೆ ಅವು ಹಿಮಾಲಯದ ತಪ್ಪಲಲ್ಲಿ ಹೆಚ್ಚು ಕಂಡುಬರೋ ಪ್ರಾಣಿಗಳು. ಎಲ್ಲಿ ಹಿಮ ಇರುತ್ತೋ ಅಲ್ಲಿ ಮಾತ್ರ ಈ ಸ್ನೋ ಲೆಪರ್ಡ್ಗಳಿರುತ್ತವೆ. ಹೀಗಾಗಿ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿನ ಕೆಲವು ಆಸಕ್ತರಿಗೆ ಬಿಟ್ಟರೆ ಬಹುತೇಕರಿಗೆ ಈ ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಇನ್ನು ಗೆಳೆಯರೆ, ಇವಿರೋದು ಭಾರತದಲ್ಲಿ ಮಾತ್ರ ಅಲ್ಲ. ಆಫ್ಘನಿಸ್ತಾನದ ಕೆಲ ಭಾಗಗಳಲ್ಲಿ ಅಂದರೆ ಹಿಂದೂಕುಷ್ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ, ಟಿಬೆಟ್, ಸೈಬೀರಿಯಾ, ಮಂಗೋಲಿಯಾ ಹಾಗೂ ಪಶ್ಚಿಮ ಚೈನಾಗಳಲ್ಲಿ ಕೂಡ ಇವು ಕಂಡುಬರುತ್ತವೆ. ಹಾಗೆಯೇ ಪಾಕಿಸ್ತಾನ ಸೇರಿದ ಹಾಗೆ ಮಧ್ಯ ಏಷ್ಯಾದ ಕೆಲ ಭಾಗಗಳಲ್ಲಿ ಈ ಸ್ನೋ ಲೆಪರ್ಡ್ಗಳಿವೆ. ಸದ್ಯಕ್ಕೆ ಸ್ನೋ ಲೆಪರ್ಡ್ಗಳ ಸಂಖ್ಯೆ ಸುಮಾರು 10,000ದಷ್ಟಿರಬಹುದು ಅಂತ ಹೇಳಲಾಗ್ತಾ ಇದ್ದು, ಅದರಲ್ಲಿ 8% ಹಿಮಚಿರತೆಗಳು ಭಾರತದಲ್ಲೇ ಇವೆ. ಈ ಹಿಮಚಿರತೆ ಸರಾಸರಿ 22 ಇಂಚುಗಳಷ್ಟು ಎತ್ತರವನ್ನು ಹೊಂದಿರುತ್ತೆ. ಹಾಗೆ 35ರಿಂದ 55 kgಯವರೆಗೆ ತೂಕವನ್ನು ಕೂಡ ಇದು ಹೊಂದಿರುತ್ತೆ. ಇನ್ನು ಮನುಷ್ಯ ದಾಖಲಿಸಿರೋ ಹಾಗೆ ಅತಿ ಹೆಚ್ಚು ತೂಕವನ್ನು ಹೊಂದಿದ್ದ ಹಿಮಚಿರತೆ ಸುಮಾರು 75 kgಯಷ್ಟು ತೂಕ ಹೊಂದಿತ್ತು. ಕೆಲವು ಹೆಣ್ಣು ಹಿಮಚಿರತೆಗಳು 25 kgಗೂ ಕಡಿಮೆ ತೂಕ ಇರೋದು ಕೂಡ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸುಮಾರು 3ರಿಂದ 4,500 ಮೀಟರ್ಗಳ ಎತ್ತರದಲ್ಲಿ ಕೂಡ ವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಭಾರತದಲ್ಲಿ ಇವುಗಳ ಸಂಖ್ಯೆ ಸುಮಾರು 718 ಅಂತ ಹೇಳ್ತಾರೆ. ಸ್ನೋ ಲೆಪರ್ಡ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾದ ಪ್ರಕಾರ ಭಾರತದ ಲದಾಖಲ್ಲಿ ಸುಮಾರು 477 ಸ್ನೋ ಲೆಪರ್ಡ್ಗಳನ್ನು ಪತ್ತೆ ಮಾಡಲಾಗಿದೆಯಂತೆ. ಇನ್ನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಸ್ನೋ ಲೆಪರ್ಡ್ಗಳನ್ನು ಹೊಂದಿರೋ ಪ್ರದೇಶ ಅನ್ನೋ ಖ್ಯಾತಿಗೆ ಲದಾಖ್ ಪಾತ್ರ ಆಗ್ತಾ ಇದೆ. ಇದರ ಜೊತೆ ಉತ್ತರಾಖಂಡಲ್ಲಿ 124, ಹಿಮಾಚಲ ಪ್ರದೇಶದಲ್ಲಿ 51, ಅರುಣಾಚಲ ಪ್ರದೇಶದಲ್ಲಿ 36, ಸಿಕ್ಕಿಂನಲ್ಲಿ 21 ಹಾಗೂ ಜಮ್ಮು ಕಾಶ್ಮೀರದಲ್ಲಿ 9 ಸ್ನೋ ಲೆಪರ್ಡ್ಗಳಿರುವುದು ವರದಿಯಾಗಿದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಈ ಸಂಖ್ಯೆ 51ರಿಂದ 83ಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಭಾರತದಲ್ಲಿನ ಹಿಮಚಿರತೆಗಳ ಪ್ರಮಾಣ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಈ ಸ್ನೋ ಲೆಪರ್ಡ್ಗಳಿವೆ ನೋಡಿ, ಇವುಗಳಿಗೆ ಹೆಚ್ಚು ಪ್ರಮಾಣದ ಆವಾಸ ಸ್ಥಾನ ಬೇಕಾಗುತ್ತೆ. ಇವು ಸುಮಾರು 200ರಿಂದ 2,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣದ ಪ್ರದೇಶದಲ್ಲಿ ಓಡಾಡುತ್ತವೆ. ಹುಲಿಗಳ ಹಾಗೆ ಇವು ಕೂಡ ತಮ್ಮ ಟೆರಿಟರಿಯನ್ನು ಗುರುತಿಸ್ಕೊಳ್ತವೆ. ಹಾಗೆಯೇ ಇವು ಹುಲಿಗಳ ಹಾಗೆ ಒಂಟಿಯಾಗಿ ಜೀವಿಸುತ್ತವೆ. ಇವು ಪರ್ವತಗಳಲ್ಲಿ ಹಾಗೂ ಹಿಮದಲ್ಲಿ ವಾಸ ಮಾಡೋದ್ರಿಂದ ಜನರ ಕಣ್ಣಿಗೆ ಸಾಮಾನ್ಯವಾಗಿ ಕಾಣೋದಿಲ್ಲ. ಇನ್ನು ಇವುಗಳ ಹೆಜ್ಜೆಗಳು ವಿಶಿಷ್ಟ. ಎತ್ತರದ ಪರ್ವತಗಳನ್ನು ಏರೋದಕ್ಕೆ ಹಾಗೂ ಹಿಮದಲ್ಲಿ ಕ್ಷಣ ಮಾತ್ರದಲ್ಲಿ ಕಣ್ಣುಮರೆ ಆಗೋದಕ್ಕೆ ಇವುಗಳ ಪಾದಗಳು ತುಂಬ ಸಹಾಯ ಮಾಡುತ್ತವೆ. ಇನ್ನು ಇವು ಪರ್ವತದಲ್ಲಿ ಕಂಡುಬರುವ ಮೇಕೆ, ಜಿಂಕೆಯಂಥ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಅದರಲ್ಲೂ ಅತಿ ಎತ್ತರದ ಪರ್ವತಗಳ ಮೇಲಿಂದ ಬೇಟೆ ಪ್ರಾಣಿಯನ್ನು ಹಿಡಿದು ಕೆಳಗಿವು ಧುಮುಕುತ್ತವಲ್ಲ, ಆ ದೃಶ್ಯಗಳನ್ನು ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರಲೂಬಹುದು. ಅಂಥ ಹಿಮಚಿರತೆಗಳು ಕೂಡ ಭಾರತದಲ್ಲಿವೆ ಅನ್ನೋದೇ ನಿಜಕ್ಕೂ ಒಂದು ಹೆಮ್ಮೆ. ಹಾಗೆ ಭಾರತ ಅವುಗಳ ರಕ್ಷಣೆಗೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಅವುಗಳ ಸಂಖ್ಯೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಗೆಳೆಯರೆ, ವನ್ಯಜೀವಿಗಳ ರಕ್ಷಣೆಯಲ್ಲಿ ಭಾರತ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮಲ್ಲಿನ ಕಾಡು ನಾಶ ಆಗ್ತಾ ಇದೆ ಅನ್ನೋದು ನಿಜವೇ. ಆದರೂ ಇಲ್ಲಿನ ಬಿಗ್ ಕ್ಯಾಟ್ಗಳ ರಕ್ಷಣೆಗೂ ಭಾರತದ ಸರ್ಕಾರ ಹಾಗೂ ಆಯಾ ರಾಜ್ಯ ಸರ್ಕಾರಗಳು ಸಾಕಷ್ಟು ಗಮನ ಕೊಡ್ತಾ ಇವೆ. ಹೀಗಾಗಿ ಭಾರತ ಬಿಗ್ ಕ್ಯಾಟ್ಗಳ ತವರೂರಾಗಿ ಉಳ್ಕೊಂಡಿದೆ. ಇದು ಗೆಳೆಯರೆ ಭಾರತದಲ್ಲಿನ ಬಿಗ್ ಕ್ಯಾಟ್ ಹಾಗೂ ಸ್ನೋ ಲೆಪರ್ಡ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.